ದಾಖಲೆಗೆ ಎಲ್ಲ ಆರೋಪಿಗಳಿಂದ ಸಹಿ ಪ್ರಕ್ರಿಯೆ ಆರಂಭ ಆಗಿದೆ. ದೋಷಾರೋಪಣೆ ದಾಖಲೆಗೆ ಸಹಿ ಪಡೆದ ನಂತರ ಪ್ರಕ್ರಿಯೆ ಪೂರ್ಣ ಆಗತ್ತೆ. ಸಹಿ ಪಡೆದಾದ ಮೇಲೆ ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳು ವಾಪಸ್ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆರೋಪ ಒಪ್ಪಿಕೊಳ್ಳೋದಕ್ಕೆ 17 ಜನ ಆರೋಪಿಗಳು ನಿರಾಕರಿಸಿದರು. ಆರೋಪಿಗಳ ಎಲ್ಲ 17 ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಮಾಡಿದೆ ನ್ಯಾಯಾಲಯ. ಚಾರ್ಜ್ ಶೀಟ್ ಆಧರಿಸಿ ಎಲ್ಲರ ವಿರುದ್ಧ ಆರೋಪ ನಿಗದಿ ಮಾಡಿದೆ ನ್ಯಾಯಾಲಯ. ಇವತ್ತು ಇಬ್ಬರು ಸೇರಿದಂತೆ 17 ಜನ ಆರೋಪಿಗಳು ಪವಿತ್ರ ಗೌಡ ಮತ್ತು ದರ್ಶನ್ ಸೇರಿದಂತೆ ನ್ಯಾಯಾಲಯಕ್ಕೆ ಬಂದರು. ಈಗಾಗಲೇ ಅವರ ವಿರುದ್ಧದ ಪ್ರಕರಣ ಏನು, ಆರೋಪ ಏನು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ವಿವರಿಸಿದೆ. ಎಲ್ಲ ಆರೋಪಿಗಳು ಕೂಡ ಅದನ್ನ ನಿರಾಕರಿಸಿದ್ದಾರೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್. ಎಲ್ಲ ಆರೋಪಿಗಳ ವಿರುದ್ಧ ದೋಷಾರೋಪ ಫಿಕ್ಸ್ ಮಾಡಿದೆ ನ್ಯಾಯಾಲಯ. ಮುಂದಿನ ವಿಚಾರಣೆ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿದೆ 64ನೇ ಸೆಷನ್ಸ್ ಕೋರ್ಟ್. ಕೊಲೆ ಕೇಸ್ನ ಎಲ್ಲ 17 ಆರೋಪಿಗಳ ಮೇಲೆ ಕೋರ್ಟ್ ದೋಷಾರೋಪ. ದರ್ಶನ್, ಪವಿತ್ರ ಸೇರಿ 17 ಜನ ಆರೋಪಿಗಳು ರೇಣುಕಾ ಸ್ವಾಮಿಯವರನ್ನ ಟ್ರ್ಯಾಪ್ ಮಾಡೋದ್ರಿಂದ ಹಿಡಿದು ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವರ ಮೇಲೆ, ಈ ಪ್ರಕರಣದ ದಿಕ್ಕನ್ನ ತಪ್ಪಿಸೋದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲ 17 ಜನ ಆರೋಪಿಗಳ ಮೇಲೆ ಚಾರ್ಜಸ್ ಫ್ರೇಮ್ ಆಗಿದೆ. ನವೆಂಬರ್ 10ನೇ ತಾರೀಕಿನಿಂದ ಎಲ್ಲ ಆರೋಪಿಗಳ ವಿರುದ್ಧ ಟ್ರಯಲ್ ಆರಂಭ ಆಗತ್ತೆ. ಕೋರ್ಟ್ನ ಟ್ರಯಲ್ ಆರಂಭ ಆಗತ್ತೆ ನವೆಂಬರ್ 10ರಿಂದ. 2024ರ ಜೂನ್ 8ನೇ ತಾರೀಕಿನ ಪ್ರಕರಣ. ದರ್ಶನ್, ಪವಿತ್ರ ಗೌಡ ನೋಡೋದಕ್ಕೆ ಕಿಕ್ಕಿರಿದು ತುಂಬಿದ್ದಾರೆ ಜನ. ಕೋರ್ಟ್ ಆವರಣದಲ್ಲಿ, ಕೋರ್ಟ್ನ ಹೊರಗಡೆ ನೂರಾರು ಜನ ಜಮಾವಣೆಯಾಗಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಜನ. ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಆವರಣದಲ್ಲಿ ಮಾತ್ರ ಅಲ್ಲ, ಎಲ್ಲ ಫ್ಲೋರ್ಗಳಲ್ಲೂ ಜನ ಕಿಕ್ಕಿರಿದು ತುಂಬಿರೋದನ್ನ ನೀವು ನೋಡ್ತಾ ಇದ್ದೀರಾ. ಸಹಿ ಹಾಕಿಸಿದ ನಂತರ ಆರೋಪಿಗಳನ್ನ ವಾಪಸ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಆಗ ನೋಡೋದಕ್ಕೆ ಕಾಯ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಹೈ ಪ್ರೊಫೈಲ್ ಪ್ರಕರಣ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಇಡೀ ದೇಶದ ಗಮನ ಸೆಳೆದಿದ್ದ ಪ್ರಕರಣ ಇದು. ಇವತ್ತು 17 ಜನ ಆರೋಪಿಗಳು ಬಹಳ ದಿನಗಳ ನಂತರ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ರು, ಎದುರು ಬದರಾದ್ರು, ನ್ಯಾಯಾಲಯದ ಮುಂದೆ ನಿಂತರು. ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. ನಂತರ ನವೆಂಬರ್ 10ನೇ ತಾರೀಕಿನಿಂದ ವಿಚಾರಣೆ ಆರಂಭ ಆಗುತ್ತೆ. ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡೋದಾದ್ರೆ. ಭಾವನಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಮಾರು 5,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಯಾವ ಆರೋಪಿಗಳ ಪಾತ್ರ ಏನು, ಒಳಸಂಚು ನಡೆಸಿದವರು ಯಾರು, ಹಲ್ಲೆ ಮಾಡಿದವರು ಯಾರು, ಕೊಲೆ ಮಾಡಿದವರು ಯಾರು, ಸಾಕ್ಷಿ ನಾಶ ಮಾಡಿದವರು ಯಾರು, ಪ್ರತಿಯೊಂದು ವಿಚಾರವೂ ವಿತ್ ಸಾಕ್ಷಿ ಸಮೇತ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹದ್ದು. ಹಾಗಾಗಿ ಇಲ್ಲಿಯವರೆಗೆ ಅಂದ್ರೆ ಇವತ್ತಿನವರೆಗೆ ಅಂದ್ರೆ ಹಿಂದೆ ನಡೆದಂತ ಒಂದು ಪ್ರಕ್ರಿಯೆ ಏನಿತ್ತು ಅದು HBC ಸ್ಟೇಜಸ್ ಅಂದ್ರೆ ಇಯರ್ ಬಿಫೋರ್ ಚಾರ್ಜಸ್. ಆದ್ರೆ ಇವತ್ತು ಚಾರ್ಜಸ್ ಅನ್ನ ಫ್ರೇಮ್ ಮಾಡುವ ಮೂಲಕ ಪ್ರಕರಣದ ಟ್ರಯಲ್ ಆರಂಭ ಆಗಿದೆ. ಮತ್ತು ಇವತ್ತು ಎಲ್ಲ 17 ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಕರೆಸಿ ಅವ್ರನ್ನ ನಿಲ್ಲಿಸಿ ಅವರಿಗೆ ಕೇಳುವ 17 ಜನಕ್ಕೂ ಸ್ಪಷ್ಟವಾಗಿ ಕೇಳುವ ರೀತಿ ಇಡೀ ಪ್ರಕರಣದ ಸಾರಾಂಶವನ್ನ ನ್ಯಾಯಾಧೀಶರು ಓದಿ ಹೇಳಿದ್ರು. ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಇಂದ ಹಿಡಿದು ಅದಾದ ನಂತರ ಪವಿತ್ರ ಗೌಡ ಯಾರ ಜೊತೆ ಮಾತಾಡ್ತಾರೆ, ಯಾವ ರೀತಿ ಸಾಯಿದ್ರೆ, ಈ ಒಂದು ಸಂಚು ಯಾವ ರೀತಿ ರೂಪಿತ ಆಯ್ತು ಅಂದ್ರೆ 3ನೇ ಆರೋಪಿ ಪುಟ್ಟಸ್ವಾಮಿ ಇದ್ದಾನೆ, ಆತ ದರ್ಶನ್ ಜೊತೆ ಮಾತಾಡಿದ್ದಾಗ್ಲಿ, ಅದಾದ ನಂತರ ಇವರ ಅಭಿಮಾನಿ ಬಳಗದವ್ರನ್ನ ಅಂದ್ರೆ ಕಲೆ ಹಾಕಿ ಆ ಮೂಲಕ
ಅದನ್ನ ರೇಣುಕಾಸ್ವಾಮಿಯನ್ನು ಹುಡುಕಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದದ್ದು, ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಹಲ್ಲೆ ಮಾಡಿದ್ದು, ಯಾರ್ಯಾರು ಹಲ್ಲೆ ಮಾಡಿದ್ರು, ಯಾರ್ಯಾರು ಎಷ್ಟರ ಮಟ್ಟಿಗೆ ಹಲ್ಲೆಯನ್ನು ಮಾಡಿದ್ದಾರೆ, ಹಲ್ಲೆ ಮಾಡಿ ಆದ ನಂತರ ರಾತ್ರಿ ತೆಗೆದುಕೊಂಡು ಹೋಗಿ ಸುಮ್ಮನಳ್ಳಿ ಬಿಡಿಸಿ ಹಾಕಿದ ನಂತರ ಸಾಕ್ಷ್ಯನಾಶ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಅದರ ಯಾರ್ಯಾರು ಭಾಗಿಯಾಗಿದ್ರು, ಈ ಎಲ್ಲ ಅಂಶಗಳನ್ನು ಸುಮಾರು ಒಂದು 4 ರಿಂದ 5 ಪುಟಗಳನ್ನು ಒಳಗೊಂಡಂತ ಇಡೀ ಕೇಸ್ನ ಸಾರಾಂಶವನ್ನ ಅಂದ್ರೆ ಆರೋಪಿಗಳಿಗೆ ತಿಳಿಯುವ ರೀತಿ ಓದಿ ಹೇಳ್ತಾರೆ. ಅಂದ್ರೆ ಈ ಆರೋಪವನ್ನ ನಿಮ್ಮ 17 ಜನ ಆರೋಪಿಗಳ ಮೇಲೆ ಮಾಡಲಾಗಿದೆ, ಏನು ಹೇಳ್ತೀರಿ ಅನ್ನುವಂಥದ್ದನ್ನ ಕೇಳಿದಂತ ಸಂದರ್ಭದಲ್ಲಿ 17 ಜನ ರೀತಿ ಏನೋ ಒಂದು ಪೊಲೀಸರು ಏನೋ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಚಾರ್ಜಸ್ ಅನ್ನ ನಿಮ್ಮ ಮೇಲೆ ಫ್ರೇಮ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಸೂಚಿಸಲಾಯಿತು. ಅದಾದ ನಂತರ ಇನ್ ಪಕ್ಕದ ಕೋರ್ಟ್ ಹಾಲ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಕೂರಿಸಲಾಯಿತು. ಅಂದ್ರೆ ಈ ಒಂದು ಕೇಸ್ ಇರುವಂತದ್ದು 57ನೇ CCH ಕೋರ್ಟ್ ಮೂಲತಃ ಇರುವಂತಹ ಕೋರ್ಟ್ ಅಲ್ಲಿ ನ್ಯಾಯಾಧೀಶ ಇಲ್ಲದೆ ಇರುವಂತ ಕಾರಣ 64ನೇ ಕೋರ್ಟ್ ನ ಇನ್ಚಾರ್ಜ್ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ನಡೀತು. ಅದಾದ ನಂತರ 57ನೇ ಕೋರ್ಟ್ಗೆ ಅವ್ರನ್ನ ಕರ್ಕೊಂಡು ಬಂದು ಎಲ್ಲರನ್ನೂ ಕೂರಿಸ್ತಾರೆ. ಚಾರ್ಜ್ ಫ್ರೇಮ್ ಆದಂತ ಏನು ದಾಖಲೆ ಇತ್ತು ಅಂದ್ರೆ ಓದಿ ಹೇಳಲಾಯ್ತು. ಆ ಒಂದು ದಾಖಲೆಗಳನ್ನ ಮತ್ತೆ ಅವರಿಗೆ ತೆಗೆದುಕೊಂಡು ಬಂದು 17 ಜನ ಆರೋಪಿಗಳಿಂದ ಸಹಿಯನ್ನ ಪಡೆಯಲಾಯಿತು. ಅಂದ್ರೆ ಈ ಚಾರ್ಜಸ್ ಫ್ರೇಮ್ ಅಲ್ಲಿ ನಿಮಗೆ ಕೇಳುವ ರೀತಿ ಓದಿ ಹೇಳಿ ನಿಮಗೆ ದಾಖಲೆಯನ್ನ ಕೊಟ್ಟು ಈ ಮೂಲಕ ನಿಮ್ಮ ವಿರುದ್ಧ ಈ ರೀತಿಯಾದಂತಹ ಒಂದಿಷ್ಟು ಆರೋಪವನ್ನ ಕೋರ್ಟ್ ನಿಗದಿ ಮಾಡಿದೆ. ಅಂದ್ರೆ ಇಲ್ಲಿಂದ ಟ್ರಯಲ್ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಆರೋಪಿಗಳಿಗೆ ತಿಳಿಸಲಾಯಿತು. ಸೊ ಹೀಗೆ ಟ್ರಯಲ್ ಶುರುವಾಗುವ ಮೊದಲ ಆರಂಭದ ಪ್ರಕ್ರಿಯೆ ಇನ್ನು 10ನೇ ತಾರೀಕಿನಿಂದ ಪ್ರಾಸಿಕ್ಯೂಷನ್ಗೆ ಒಂದಿಷ್ಟು ಕೆಲಸ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ 17 ಜನ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ, ಯಾರು ಹಲ್ಲೆ ಮಾಡಿದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಅದ್ರ ಜೊತೆಗೆ ಸಾಕ್ಷಿನಾಶಕ್ಕೆ ಮಾಡ್ಲಿಕ್ಕೆ ಮುಂದಾದವ್ರು ಯಾರು, ಈ ಎಲ್ಲ ವಿಚಾರವನ್ನ ಕೂಡ ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳೇನಿದೆ ಅದರಲ್ಲಿ ಕೆಲವರು ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಕೆಲವು ಸೈಂಟಿಫಿಕ್ ಎವಿಡೆನ್ಸ್ಗಳಿದೆ, ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಕೆಲವು ಸೈಂಟಿಫಿಕ್ ಎವಿಡೆನ್ಸ್ಗಳಿದೆ. ಈ ಎಲ್ಲ ಎವಿಡೆನ್ಸ್ಗಳನ್ನ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡುವ ಮೂಲಕ 17 ಜನ ಆರೋಪಿಗಳು ಕೂಡ ಈ ಒಂದು ಕೊಲೆಯ ಒಳಸಂಚನ ರೂಪಿಸಿ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಬೀತು ಮಾಡಬೇಕಾಗುತ್ತೆ. ಅದಾದ ನಂತರ ಆರೋಪಿಗಳು ಅಂದ್ರೆ ಸಾಮಾನ್ಯವಾಗಿ ತಮ್ಮ ವಕೀಲರುಗಳ ಮೂಲಕ ಪ್ರಾಸಿಕ್ಯೂಷನ್ ಏನ್ ಹೇಳ್ತಾ ಇದೆ ಅಂದ್ರೆ ಪೊಲೀಸರು ಏನ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದೆಲ್ಲವೂ ಸುಳ್ಳು ಅನ್ನುವಂಥದ್ದನ್ನ ಪೊಲೀಸರು ಮಾಡಿರುವಂತಹ ತನಿಖೆಯ ಒಂದಷ್ಟು ತಪ್ಪುಗಳನ್ನ ಹುಡುಕುವ ಮೂಲಕ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನ ಚಾಲೆಂಜ್ ಮಾಡುವ ಮೂಲಕ ತಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ಬೇಕಾಗುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಭಾವನಾ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಅಂದ್ರೆ ಟ್ರಯಲ್ ಅನ್ನ ಆದಷ್ಟು ಬೇಗ ಮುಗಿಸಿ ಅನ್ನುವಂತ ಹೇಳಿರೋದ್ರಿಂದ ಪ್ರಾಸಿಕ್ಯೂಷನ್ ಕೂಡ ಆದಷ್ಟು ಬೇಗ ಈ ಟ್ರಯಲ್ ಅನ್ನ ಮುಗಿಸ್ಲಿಕ್ಕೆ ಕೂಡ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಕಳೆದ ವಿಚಾರಣೆ ಸಂದರ್ಭದಲ್ಲಿ SPP ಪ್ರಸನ್ನ ಕುಮಾರ್ ಅವರು ಹೇಳಿದ್ರು, ನಾವು ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ, ವಿಟ್ನೆಸ್ ಲಿಸ್ಟ್ ರೆಡಿ ಇದೆ, ಡಾಕ್ಯುಮೆಂಟೇಶನ್ ಲಿಸ್ಟ್ ಇದೆ, ಡಾಕ್ಯುಮೆಂಟೇಶನ್ ಮಾರ್ಕ್ ಮಾಡುವಂತದ್ದಾಗಲಿ ಎಲ್ಲವನ್ನೂ ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ವಿ, ಆದಷ್ಟು ಬೇಗ ನ್ಯಾಯಾಲಯ ಟ್ರಯಲ್ ಅನ್ನು ಆರಂಭಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. 10ನೇ ತಾರೀಕಿಂದ ಮುಂದುವರೆದ ಅಂದ್ರೆ 10ನೇ ತಾರೀಕಿಂದ ಎಲ್ಲ ಸಾಕ್ಷಿಗಳೇನಿದೆ ಆರೋಪಿಗಳ ವಿರುದ್ಧ ಅದನ್ನ ಒಂದೊಂದಾಗಿ ಪ್ರೆಸೆಂಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಆಗಲಿ, ಸೈಂಟಿಫಿಕ್ ಎವಿಡೆನ್ಸ್ ಆಗಲಿ ಅಥವಾ ಇನ್ನು ಬೇರೆ ಬೇರೆ ಎಲ್ಲ ರೀತಿಯ ಎವಿಡೆನ್ಸ್ ಗಳನ್ನು ಕೂಡ ಕೋರ್ಟ್ಗೆ ಅದನ್ನ ಪ್ರೆಸೆಂಟ್ ಮಾಡುವ ಮೂಲಕ ಆರೋಪಿಗಳು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಮತ್ತೆ ಈಗ 17 ಜನ ಆರೋಪಿಗಳೇನು ಕರ್ಕೊಂಡು ಬಂದಿದ್ರು ಕೋರ್ಟ್ಗೆ, ಅಂದ್ರೆ 7 ಜನರನ್ನ ಜೈಲಿಂದ ಕರ್ಕೊಂಡು ಬರಲಾಯಿತು, ಇನ್ನು 10 ಜನ ಏನು ಬಂದಿದ್ದಾರೆ. ಈ ಕ್ಷಣಕ್ಕೂ ಇನ್ನು ಕೋರ್ಟ್ನ ಕಾಂಪ್ಲೆಕ್ಸ್ ಒಳಗಡೆ ಇರುವಂತಹದ್ದು ಸಹಿ ಆದ ನಂತರ ಅವ್ರನ್ನ 7 ಜನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಇನ್ನು ಉಳಿದವರು ಹೋಗ್ತಾರೆ, ಮನೆಗೆ ಹೋಗುವಂತ ಸಾಧ್ಯತೆಗಳಿರುವಂತಹದ್ದು. ಭವನ ಎಸ್, ನವೆಂಬರ್ 10ರಿಂದ ಇದರ ವಿಚಾರಣೆ ಆರಂಭ ಆಗತ್ತೆ, ಟ್ರಯಲ್ ಆರಂಭ ಆಗತ್ತೆ. ಈಗ 17 ಜನ ಆರೋಪಿಗಳ ಸಹಿಯಾದ ನಂತರ ಯಾರ್ಯಾರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೆ ಅವರನ್ನ ವಾಪಸ್ ಕಳಿಸಲಾಗತ್ತೆ. ವಾಟ್ ನೆಕ್ಸ್ಟ್? ನವೆಂಬರ್ 10ರಿಂದ ನಡೆಯುವ ವಿಚಾರಣೆ ಹೇಗಿರುತ್ತೆ ರಮೇಶ್? ಭಾವನ ಅಂದ್ರೆ ನವೆಂಬರ್ 10ರಿಂದ ಅಸಲಿ ಟ್ರಯಲ್ ಶುರುವಾಗುತ್ತೆ. ಇವತ್ತು ಒಂದು ಸೂಚಕವಾಗಿ ಅಂದ್ರೆ ಒಂದು ಸಿಂಬಾಲಿಕ್ ಆಗಿ ಟ್ರಯಲ್ ಆರಂಭ ಆಗಿರುವಂತದ್ದು. ನಿಮ್ಮ ಮೇಲೆ ಈ ರೀತಿಯಾದಂತಹ ಆರೋಪಗಳಿದೆ ಅನ್ನುವಂಥದ್ದು ನ್ಯಾಯಾಧೀಶರು ಓದಿ ಹೇಳ್ತಾರೆ. ಮತ್ತೆ ಆ ಓದಿದಂತ ದಾಖಲೆಯನ್ನು ಕೂಡ ಅವರಿಗೆ ಕೊಟ್ಟು ಅವರಿಗೆ ಓದಲಿಕ್ಕೆ ಅವಕಾಶ ಇರ್ತದೆ. ಅದಾದ ನಂತರ ಸಹಿಯನ್ನು ಮಾಡುವಂಥದ್ದು. ಆ ಪ್ರಕ್ರಿಯೆ ಇಲ್ಲಿವರೆಗೆ ಮುಗಿದಿರುವಂಥದ್ದು. 10ನೇ ತಾರೀಕಿನಿಂದ ಟ್ರಯಲ್ ಆರಂಭ ಆಗುತ್ತೆ. ನಾ ಹೇಳ್ತಾ ಇದ್ದೆ ಅಂದ್ರೆ ಈಗಿರುವಂತ 250ಕ್ಕೂ ಹೆಚ್ಚು ಜನ ಸಾಕ್ಷಿಗಳಿದ್ದಾರೆ, ಅಂದ್ರೆ ವ್ಯಕ್ತಿ ಸಾಕ್ಷಿಗಳಿರುವಂತಹದ್ದು. ಅದರಲ್ಲಿ ಕೆಲವರು ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅದರ ಜೊತೆಗೆ ಅಂದ್ರೆ ಮೆಡಿಕಲ್ ಎವಿಡೆನ್ಸ್ಗಳಿದೆ, ಅಂದ್ರೆ PM ರಿಪೋರ್ಟ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ FSL ರಿಪೋರ್ಟ್ಗಳೇನಿದೆ ಅಂದ್ರೆ ಆ ಎಲ್ಲ ವರದಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಆ ವರದಿಯನ್ನು ಕೊಟ್ಟಂತ ವೈದ್ಯರುಗಳಾಗಲಿ ಅಥವಾ ತಜ್ಞರಾಗಲಿ ಅವ್ರನ್ನ ಕೂಡ ನ್ಯಾಯಾಲಯದ ಮುಂದೆ ಕರೆಸ್ತಾರೆ. ಅದಾದ ನಂತರ ಇನ್ನೂ ಉಳಿದಂತೆ ಯಾವೆಲ್ಲ
ಏನೆಲ್ಲ ಸಾಕ್ಷಿಗಳಿದೆ ಆ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ಅಷ್ಟು ಜನ ಏನು ಎಲ್ಲರನ್ನೂ ಕರೆಸ್ತಾರ ಅಥವಾ ಅದರಲ್ಲಿ ಪ್ರಮುಖವಾದಂಥವ್ರನ್ನ ಚೂಸ್ ಮಾಡಿ 250ಕ್ಕಿಂತ ಹೆಚ್ಚಿನಗಿಂತಲ್ಲ ಒಂದು 100 ಜನರನ್ನ ಅಂದ್ರೆ ಟಾಪ್ ಏನು ಎವಿಡೆನ್ಸ್ ಇದ್ದಾರೆ ಅವ್ರನ್ನ ಮಾತ್ರ ಕರೆಸ್ತಾರ, ಅದನ್ನ ನೋಡ್ಬೇಕಾಗಿರುವಂತದ್ದು. ಮತ್ತೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ SPP ಪ್ರಸನ್ನ ಕುಮಾರ್ ಅವರು ಹೇಳಿದ್ರು, ಟ್ರಯಲ್ ಆರಂಭ ಆದ್ರೆ ನಾವೊಂದು 6 ತಿಂಗಳಲ್ಲಿ ಟ್ರಯಲ್ ಮುಗಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಅನ್ನುವಂಥದ್ದು. ಒಂದು ವೇಳೆ 6 ತಿಂಗಳಿಗೆ ಆಗದೆ ಇದ್ರು ಕೂಡ 6 ತಿಂಗಳಿಂದ 1 ವರ್ಷದೊಳಗಾಗಿ ಈ ಟ್ರಯಲ್ ಮುಗಿಯುವಂತ ಸಾಧ್ಯತೆಗಳಿರುವಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಗೈಡೆನ್ಸ್ ಅಂದ್ರೆ ಡೈರೆಕ್ಷನ್ ಅನ್ನು ಕೊಟ್ಟಿದೆ. ಈ ಒಂದು ಆರೋಪಿಗಳು ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಸಮಯ ವ್ಯರ್ಥ ಮಾಡದೆ ಟ್ರಯಲ್ ಅನ್ನ ಮಾಡಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಅಂದ್ರೆ ವಾರದಲ್ಲಿ 1-2 ದಿನಗಳ ಕಾಲ ಅಂದ್ರೆ 1-2 ದಿನ ಇಟ್ಕೊಳ್ಬಹುದು ಅಥವಾ ಪ್ರತಿದಿನ ಮಾಡಬಹುದು. 10ನೇ ತಾರೀಕು ನಂತರ ಕೋರ್ಟ್ ಯಾವ ರೀತಿ ಎಷ್ಟು ದಿನಕ್ಕೊಮ್ಮೆ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಇವತ್ತು ಚಾರ್ಜ್ ಫ್ರೇಮ್ ಆದ ನಂತರ ವಕೀಲರುಗಳು ತಮ್ಮ ಕ್ಲೈಂಟ್ಗಳನ್ನು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಹಾಗಾಗಿ ಕೋರ್ಟ್ನಲ್ಲಿ ಕೂಡ ಅವರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಕೆಲವರು ವಕೀಲರನ್ನ ಬದಲಾವಣೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ತಾವು ಯಾವ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ಆರೋಪಿಗಳಿಗೆ ಕೋರ್ಟ್ ಕೂಡ ಹೇಳ್ತು. ಸೊ ಅದಾದ ನಂತರ 10ನೇ ತಾರೀಕು ಒಳಗಾಗಿ ಎಲ್ಲ ಆರೋಪಿಗಳು ತಮ್ಮ ವಕೀಲರುಗಳನ್ನ ನಿಯೋಜನೆ ಮಾಡ್ಕೊಳ್ಬೇಕು. ಮತ್ತೆ ಪ್ರಾಸಿಕ್ಯೂಷನ್ ಕೊಡುವಂಥ ಸಾಕ್ಷಿಗಳೇನಿದೆ, ಅವ್ರಿಗೆ ಹೇಳುವಂಥ ವಿಚಾರಗಳೇನಿದೆ ಅದಕ್ಕೆ ಕೌಂಟರ್ನ ಕೊಡಲಿಕ್ಕೆ, ಪ್ರತಿವಾದ ಮಾಡಲಿಕ್ಕೆ ಕೂಡ ಅವರು ತಯಾರಿಗಳನ್ನ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇದು ವಾರದಲ್ಲಿ 2 ದಿನ 3 ದಿನ ಅಂದ್ರೆ ದಿನ ಬಿಟ್ಟು ದಿನ ಈ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಭವನ ಎಸ್, ಈಗ ಸರ್ಕಾರದ ಪರವಾಗಿ ಪೊಲೀಸರ ಪರವಾಗಿ ಸಿದ್ಧತೆಗಳಾಗಿವೆ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಆರೋಪಿಗಳ ಪರ ವಕೀಲರ ಸಿದ್ಧತೆಗಳು ಯಾವ್ಯಾವ ರೀತಿ ಇವೆ? ಅಂದ್ರೆ ಇಲ್ಲಿ ಇರುವಂತಹದ್ದು ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಆರೋಪವನ್ನ ಸಾಬೀತು ಮಾಡುವಂತ ಹೊಣೆಗಾರಿಕೆ ಇರುವಂತದ್ದು ಅದು ಪ್ರಾಸಿಕ್ಯೂಷನ್. ಅದನ್ನ ಪ್ರಾಸಿಕ್ಯೂಷನ್ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಆರೋಪಿಗಳ ಪರ ವಕೀಲರುಗಳು ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಯಾಕಂದ್ರೆ ಪ್ರಾಸಿಕ್ಯೂಷನ್ ಏನ್ ಆರೋಪವನ್ನ ಮಾಡುತ್ತೆ, ಯಾವ ಸಾಕ್ಷಿಗಳನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಕೋರ್ಟ್ ಮುಂದೆ, ಅದೆಲ್ಲವನ್ನು ಕೇಳಲಿಕ್ಕೆ ಮತ್ತೆ ಅದನ್ನ ಕೌಂಟರ್ ಕೊಡ್ಲಿಕ್ಕೆ ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ನ್ಯಾಯಾಲಯದ ಮುಂದೆ ಇದ್ದು ಅದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹೆಚ್ಚು ಸಮಯವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಏನು ಜಾಮೀನು ರದ್ದಾದ ನಂತರ ಕೂಡ ಕೆಲ ವಕೀಲರುಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವ ಮೂಲಕ ಅಥವಾ ವಾದ ಮಾಡಲಿಕ್ಕೆ ಸಮಯಾವಕಾಶವನ್ನು ಪದೇ ಪದೇ ಕೇಳುವಂಥ ಪ್ರಯತ್ನಗಳು ಮಾಡಿದ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು, ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ನಿಮಗೆ ಹೆಚ್ಚು ಸಮಯವನ್ನು ಕೊಡೋದಿಲ್ಲ, ಆದಷ್ಟು ಬೇಗ ಇದಕ್ಕೆ ತಯಾರಿಗಳನ್ನು ಮಾಡ್ಕೊಂಡು ಬಂದು ನೀವು ಏನು ಒಂದು ವಾದವನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿತ್ತು. ಅದೇ ರೀತಿ ಮುಂದೆ ಟ್ರಯಲ್ ಶುರುವಾದರೂ ಕೂಡ ಆರೋಪಿಗಳ ಪರ ವಕೀಲರಿಗೂ ಕೂಡ ಒಂದು ಕನಿಷ್ಠ ಸಮಯವನ್ನು ಕೊಡಬಹುದು. ಆದರೆ ಹೆಚ್ಚು ಅಡ್ಜರ್ನ್ಮೆಂಟ್ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಇನ್ನೇನೋ ಕಾಲಹರಣ ಮಾಡಲಿಕ್ಕೆ ಕೋರ್ಟ್ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರೋದ್ರಿಂದ. ಸೊ ಹಾಗಾಗಿ ಈ ಒಂದು ಪ್ರಕರಣದ ಟ್ರಯಲ್ ಒಂದು 6 ತಿಂಗಳಿಂದ ವರ್ಷದೊಳಗೆ ಮುಗಿಸ್ತೇವೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಪ್ರಾಸಿಕ್ಯೂಷನ್ ಇರುವಂಥದ್ದು. ಹಾಗಾಗಿ ಈಗ ಎಷ್ಟು ಸಾಕ್ಷಿಗಳು ನ್ಯಾಯಾಲಯದ ಮುಂದೆ ಬರ್ತಾರೆ, ಆ ಸಂದರ್ಭದಲ್ಲಿ ಸಾಕ್ಷಿಗಳಾದ ನಂತರ ಆರೋಪಿಗಳನ್ನ ಕರೆದು ಅವರ ಒಂದು ಚೀಫ್ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ಪ್ರಾಸಿಕ್ಯೂಷನ್ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಅದೇ ರೀತಿ ಸಾಕ್ಷಿಗಳನ್ನು ಕೂಡ ಚೀಫ್ ಎಕ್ಸಾಮಿನ್ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಇದೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟು ಜನರ ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಎಕ್ಸಾಮಿನೇಷನ್ ಮತ್ತೆ ದಾಖಲೆಗಳೇನಿದೆ, ಎವಿಡೆನ್ಸ್ಗಳ ಸ್ಯಾಂಟಿಟಿಯನ್ನು ಚೆಕ್ ಮಾಡಲಿಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನ್ಯಾಯಾಲಯ ಪ್ರತಿ ದಿನವೂ ಕೂಡ ಇದರ ಒಂದು ವಿಚಾರಣೆಯನ್ನು ಹಾಕಿಕೊಂಡಿದ್ದೆ ಆದಲ್ಲಿ ಒಂದು 6 ತಿಂಗಳಿಂದ ವರ್ಷದ ಒಳಗಾಗಿ ಈ ಟ್ರಯಲ್ ಮುಗಿಯುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ನ್ಯಾಯಾಲಯ ಕೂಡ ಸೆಷನ್ಸ್ ಕೋರ್ಟ್ ಕೂಡ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಈ ಟ್ರಯಲ್ ಅನ್ನು ಮುಗಿಸುತ್ತೆ ಅನ್ನುವಂತ ವಿಶ್ವಾಸ ಕೂಡ ಇರುವಂತಹದ್ದು ಪ್ರಾಸಿಕ್ಯೂಷನ್ಗೆ. ಭವನ ರಮೇಶ್, ದರ್ಶನ್ ದಿಂಬು ಹಾಸಿಗೆಗೂ ಕೂಡ ಹಲವಾರು ಬಾರಿ ನ್ಯಾಯಾಲಯದ ಮೊರೆ ಹೋಗಿ ಅದರಲ್ಲೂ ಕೂಡ ಏಟು ತಿಂದಿದ್ದು. ಆದರೆ ಈಗ ಈ ಹಿಂದೆಯೂ ಕೂಡ ಕಳೆದ ವರ್ಷದಿಂದ ಮಾಧ್ಯಮಗಳಿಗೂ ಸಿಕ್ಕಿರುವ ಮಾಹಿತಿ ಪ್ರಕಾರ ಹಲವು ಸ್ಟ್ರಾಂಗ್ ಎವಿಡೆನ್ಸ್ಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರೋದು. ಅದು ಡಿಜಿಟಲ್ ಆಗಿರಲಿ ಅಥವಾ ಸ್ಥಳದಲ್ಲಿರೋ ಸಾಕ್ಷಿಗಳಾಗಿರಲಿ, ಇವರು ಬಳಸಿದ ವಸ್ತುಗಳಾಗಿರಲಿ, ಇದ್ದ ವ್ಯಕ್ತಿಗಳಾಗಿರಲಿ, ಮುಂದಿನ ಹಾದಿ ಎಲ್ಲ ಆರೋಪಿಗಳಿಗೆ ಯಾವ ರೀತಿ ಕಠಿಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ A1 ಇಂದ ಹಿಡಿದು A5 ಆರೋಪಿಗಳು, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ಪಾಲಿಗೆ ಮುಂದಿನ ಹಾದಿ ಯಾವ ರೀತಿ ಕಠಿಣ ಇರುತ್ತೆ? ಭವನ, ಅಂದ್ರೆ ನೀವು ಹೇಳಿದ ರೀತಿ ಈ ಪ್ರಕರಣದ ತನಿಖೆ ಏನಿದೆ ಅತ್ಯಂತ
ಸೂಕ್ತವಾಗಿ ನಡೆದಿದೆ ಮತ್ತೆ ಕಾನೂನುಬದ್ಧವಾಗಿ ಈ ಅಂದ್ರೆ ಈ ಹಿಂದೆ 57ನೇ ಕೋರ್ಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ತನಿಖೆ ತುಂಬಾ ಚೆನ್ನಾಗಿದೆ, ನಾನು ಇದೊಂದು ಚಾರ್ಜ್ ಶೀಟ್ ಅನ್ನು ನೋಡಿದ್ದೇನೆ ಅನ್ನುವಂಥ ಒಂದು ಅಭಿಪ್ರಾಯನೂ ಕೂಡ ಪಾಸಿಂಗ್ ರಿಮಾರ್ಕ್ ಅಲ್ಲಿ ಏನು ಹೇಳಿದ್ರು. ಅದನ್ನ ನೋಡ್ತಾ ಹೋದ್ರೆ ಈ ಪ್ರಕರಣದ ತನಿಖೆ ಬೇರೆ ವಕೀಲರುಗಳಾಗ್ಲಿ ಬೇರೆಯವರು ಅದನ್ನು ಓದಿದಂತವ್ರು ಹೇಳುವಂತಹದ್ದು ಈ ಪ್ರಕರಣದ ತನಿಖೆ ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು. ಮತ್ತೆ ಕಲೆಕ್ಷನ್ ಆಫ್ ಎವಿಡೆನ್ಸ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ನಡೆದಿದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಇರುವಂತಹದ್ದು. ಸೊ ಅದಕ್ಕೆ ಕಾರಣ SPP ಪ್ರಸನ್ನ ಕುಮಾರ್ ಏನಿದ್ದಾರೆ, ಅವರು ಏನೋ NIA ಒಂದು ಸಂಸ್ಥೆಗೆ ಸುಮಾರು 10 ವರ್ಷದಿಂದ ಕೆಲಸ ಮಾಡೋದ್ರಿಂದ NIA ತನಿಖೆಯ ಒಂದಷ್ಟು ಅನುಭವವನ್ನ ಈ ತನಿಖಾಧಿಕಾರಿಗಳಿಗೆ ನೀಡಿದ್ರಿಂದ ಕಲೆಕ್ಷನ್ ಆಫ್ ಎವಿಡೆನ್ಸ್ ಗಳೇನಿದೆ ಅದು ತುಂಬಾ ಚೆನ್ನಾಗಿ ಆಗಿದೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ನ ಒಂದು ಏನೋ ನಂಬಿಕೆ ಇರುವಂತದ್ದು. ಹಾಗಾಗಿ ಆ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಅವರು ರೇಣುಕಾಸ್ವಾಮಿ ಕೊಲೆ ಅಂದ್ರೆ ಮೆಸೇಜ್ ಅನ್ನ ಮಾಡ್ದ ಅನ್ನುವಂಥದ್ದೇನಿದೆ ಅದು ಯಾವಾಗ ಮಾಡ್ದ, ಏನು ಕಾನ್ವರ್ಸೇಷನ್ ಆಗಿತ್ತು, ಅದಕ್ಕೆ ವಿರೋಧವನ್ನು ಇವರು ಯಾವ ರೀತಿ ಮಾಡಿದ್ರು ಅಥವಾ ಆತನನ್ನ ಬಲೆಗೆ ಬೀಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆತನಿಗೆ ಹೇಗೆ ಒಂದು ಪೂರಕವಾಗುವಂತ ರೀತಿಯಲ್ಲಿ ಇವರು ಮೆಸೇಜ್ ಮಾಡಿದ್ರು ಅನ್ನುವಂಥದ್ದಾಗಲಿ ಆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇದರಲ್ಲಿ ಇರುವಂತಹದ್ದು. ಕೊಲೆ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಾಗದಲ್ಲಿ ಯಾರ್ಯಾರು ಇದ್ರು ಅನ್ನೋದಕ್ಕೆ ಅಂದ್ರೆ ಮೆಟೀರಿಯಲ್ ಅವರ ಬಟ್ಟೆಗಳು ಶೂಗಳಾಗ್ಲಿ ಅದರಲ್ಲಿ ಅವ್ರಿಗೇನೋ ರಕ್ತದ ಕಾಲೆಗಳು ರೇಣುಕಾಸ್ವಾಮಿ ರಕ್ತದ ಕಾಲೆಗಳು ಸಿಕ್ಕಿರುವಂತದ್ದಿದೆ, ನೇರವಾಗಿ ನೋಡಿದಂಥವ್ರು ಇದ್ದಾರೆ. ಜೊತೆಗೆ ಡಿಜಿಟಲಿ ಅವರ ಮೊಬೈಲ್ ಫೋನ್ಗಳನ್ನ ಆ ಸಮಯದಲ್ಲಿ ಯಾರ್ಯಾರು ಯಾವ ಜಾಗದಲ್ಲಿ ಇದ್ರು ಅನ್ನುವಂಥದ್ದನ್ನು ಕೂಡ ಅದು ಡಯಾಗ್ರಾಮ್ ಹಾಕಿ ಅದನ್ನ ಕೂಡ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಅಂದ್ರೆ ಕೊಲೆ ಆಗಿದೆ ಅನ್ನುವಂಥದ್ದಕ್ಕೆ ಇದರಲ್ಲಿ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂಥದ್ದಕ್ಕೆ ಯಾರ್ಯಾರು ಯಾವ ಸಮಯದಲ್ಲಿ ಹೋದ್ರು ಬಂದ್ರು ಅನ್ನುವಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ CCTV ಅನ್ನುವಂಥ ಒಂದಷ್ಟು ಏನು ಈ ಫುಟೇಜ್ಗಳಿದೆ, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳಿದೆ, ಮತ್ತೆ ಸಾಂದರ್ಭಿಕ ಎವಿಡೆನ್ಸ್ಗಳಿದೆ. ಎಲ್ಲವೂ ಕೂಡ ದರ್ಶನ್ ಆಗ್ಲಿ ಪವಿತ್ರ ಗೌಡ ಆಗ್ಲಿ ಅವರು ಸೇರಿದಂತೆ ಒಟ್ಟು 17 ಜನರ ಪಾತ್ರ ಏನಿದ್ರಲ್ಲಿ ಅದನ್ನ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ನ್ಯಾಯಾಲಯದ ಮುಂದೆ SPP ಅವರು ಸರಿಯಾದಂತ ರೀತಿ ಕೋರ್ಟ್ ಕನ್ವಿನ್ಸ್ ಆಗೋ ರೀತಿ ಹೇಳ್ಬೇಕಾಗುತ್ತೆ. ಒಂದ್ ವೇಳೆ ಅಂತಹ ಅವರ ಎವಿಡೆನ್ಸ್ಗಳನ್ನ ಪ್ರತಿವಾದಿಗಳು ಅದನ್ನ ಅಲ್ಲಗಳೆದು ಅಥವಾ ಅದು ಸರಿ ಇಲ್ಲ ಅನ್ನೋದಾದ್ರೂ ಅಂತ ಉತ್ತರವನ್ನ ಕೊಟ್ಟದ್ದೇ ಆದಲ್ಲಿ ಅದನ್ನು ಕೂಡ ಮತ್ತೆ ರಿಪ್ಲೈ ಕೊಡುವ ಮೂಲಕ ಅಥವಾ ಅದಕ್ಕೆ ಕೌಂಟರ್ ಮಾಡುವ ಮೂಲಕ ತಾವು ಕಲೆ ಹಾಕಿರುವಂತ ಎವಿಡೆನ್ಸ್ಗಳು ಕರೆಕ್ಟ್ ಇದೆ, ಆರೋಪಿಗಳು ಕೊಲೆ ಮಾಡಿದ್ರಲ್ಲಿ ಯಾವುದೇ ಡೌಟ್ ಇಲ್ಲದೆ ಅಂತ ಸಾಕ್ಷಿಗಳು ನಮ್ಮ ಬಳಿ ಇದೆ, ಹಾಗಾಗಿ ಎಲ್ಲ ಆರೋಪಿಗಳಿಗೆ ಒಂದು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ SPP ಅವರು ವಾದವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಅಂದ್ರೆ ಜನರಲ್ ಆಗಿ ಕೆಲವೊಂದಷ್ಟು ವಕೀಲರುಗಳು ಕೆಲವು ಪೊಲೀಸ್ ಆಫೀಸರ್ಗಳ ಒಂದಷ್ಟು ಒಪಿನಿಯನ್ ಕೇಳುವ ಸಂದರ್ಭದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಇನ್ವೆಸ್ಟಿಗೇಷನ್ ಆಗಿದೆ ಅನ್ನುವಂಥದ್ದು ಇರುವಂತದ್ದು. ಆಗ ಆ ಫೈನೆಸ್ಟ್ ಇನ್ವೆಸ್ಟಿಗೇಷನ್ ಅನ್ನ ಕೋರ್ಟ್ ಮುಂದೆ ಅದೇ ರೀತಿಯಾಗಿ ಪ್ರೆಸೆಂಟ್ ಮಾಡಿದ್ದೆ ಅದರಲ್ಲಿ ಆರೋಪಿಗಳಿಗೆ ಶಿಕ್ಷೆ ನೀಡಿಸುವಂತ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಪ್ರಯತ್ನ ಮಾಡುತ್ತೆ. ಆರೋಪಿಗಳ ಪರವಾಗಿ ತಪ್ಪಿಸಿಕೊಳ್ಳುವಂತ ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.